ಅನ್ನಭಾಗ್ಯ ಅಕ್ಕಿಗೆ ಕೊರೆಯುವ ಚಳಿಯಲ್ಲಿ ಬೆಂಗಳೂರಿನ ಬೇಗೂರಿನ ರೇಷನ್ ಅಂಗಡಿ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ರು. ಜನರ ಗೋಳಿನ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನ ಪ್ರಸಾರ ಮಾಡಿ ಸರ್ಕಾರವನ್ನ ಬಡಿದೆಬ್ಬಿಸಿದೆ. ಬೇಗೂರಿನ ನ್ಯಾಯಬೆಲೆ ಅಂಗಡಿಯ ಬಗ್ಗೆ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದಂತಹ ವರದಿ ಇದೀಗ ಬಿಗ್ ಇಂಪ್ಯಾಕ್ಟ್ ಕಂಡಿದೆ. ಅನ್ನಭಾಗ್ಯ ಅಕ್ಕಿಗೆ ಕೊರೆಯುವ ಚಳಿಯಲ್ಲಿ ಸರತಿ ಸಾಲು. ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಇಂಪ್ಯಾಕ್ಟ್. ಎಚ್ಚೆತ್ತ ಸರ್ಕಾರ. ಗಡಗಡ ಚಳಿಯಲ್ಲಿ ಅನ್ನಭಾಗ್ಯಕ್ಕೆ ಕಿಲೋಮೀಟರ್ ಗಟ್ಟಲೆ ಜನರು ಕ್ಯೂ ನಿಂತಿದ್ದಾರೆ. ಅಕ್ಕಿ ಸಿಕ್ಕರೆ ಸಾಕೆಂದು ಇಡೀ ರಾತ್ರಿ ಫಲಾನುಭವಿಗಳು ಕಾಯ್ತಾ ಕುಳಿತಿದ್ರು. ಕರಳು ಚುರುಕೆನ್ನುವ ದೃಶ್ಯಗಳಿಗೆ ಬೇಗೂರಿನ ನ್ಯಾಯಬೆಲೆ ಅಂಗಡಿ ಸಾಕ್ಷಿಯಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿ ಸರ್ಕಾರವನ್ನ ಬಡಿದೆಬ್ಬಿಸುವ ಕೆಲಸ ಮಾಡಿತ್ತು. 12 ಗಂಟೆ ತನಕ ಕ್ಯೂ ನಿಂತಿದ್ರು ಕೂಡ ಅವರಿಗೆ ರೇಷನ್ ಅಕ್ಕಿ ಸಿಗದೆ ವಾಪಸ್ ಹೋಗುವಂತಹ ಪರಿಸ್ಥಿತಿ ಇದ್ದು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಭಾನುವಾರದಂದು ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿತು. ಸತತವಾಗಿ ಸುದ್ದಿ ಪ್ರಸಾರ ಮಾಡಿತು. ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದ ವರದಿ ಸರ್ಕಾರದ ಮಟ್ಟದಲ್ಲೂ ಕೂಡ ಸದ್ದು ಮಾಡಿತ್ತು. ಬೇಗೂರು ನ್ಯಾಯಬೆಲೆ ಅಂಗಡಿಯಿಂದ ನಿರಂತರ ವರದಿ ಮಾಡಿದ ಪರಿಣಾಮ ಸರ್ಕಾರ ಕೊನೆಗೂ ಕಣ್ತೆರೆದಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಿಎಸ್ ರಜನೀಶ್ ಬಡವರ ನೆರವಿಗೆ ಬಂದಿದ್ದಾರೆ. ಇತ್ತ ಮಾನವ ಹಕ್ಕು ಆಯೋಗ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದೆ. ಸ್ಟೇಷನ್ಗೆ ಬಂದಾಗ ಚಿಕ್ಕ ಬೇಗೂರು ಆಗ್ಬೋದು, ಈ ಬೇಗೂರು ಆಗ್ಬೋದು, ಈ ಸೊಸೈಟಿ ಆಗ್ಬೋದು, ಕೆಳಗಡೆ ಒಂದು ಸೊಸೈಟಿ ಇದೆ ಅದಾಗಬಹುದು. ಲೈನಲ್ಲಿ ನಾವು ಬೆಳಿಗ್ಗೆ 4 ಗಂಟೆಗೆ ಬಂದು ನಿಂತ್ಕೊಂಡಿರ್ತೀವಿ. ಇವರು 6:30 ಬಂದ್ಬಿಟ್ಟು ಇವ್ರವ್ರಿಗೆ ಮಾತ್ರ ಇಲ್ಲಿ ನಿಂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಟೋಕನ್ ಕೊಡ್ತಾರೆ. ಬೇರೆಯವ್ರಿಗೆ ಹೋಗಿ 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 ಅಂತ ಕಳಿಸ್ಬಿಡ್ತಾರೆ. ನಾಳೆ ಬನ್ನಿ, ನಾಳೆದ್ ಬನ್ನಿ ಅಂತಾರೆ. ಅವ್ರು 7 ಡೇಟ್ ಬಂದಾಗ ಆಗೋಯ್ತು ರಾತ್ರಿ. ಅನ್ನಭಾಗ್ಯ ಅಕ್ಕಿಗಾಗಿ ಕೊರೆಯುವಂತ ಚಳಿಯನ್ನ ಲೆಕ್ಕಿಸದೆ ಫಲಾನುಭವಿಗಳು ಇಡೀ ರಾತ್ರಿ ಕಾದು ಕುಳಿತಿದ್ರು. ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಡಿಸಿಯಿಂದ ಹಿಡಿದು ಆಹಾರ ಇಲಾಖೆಯನ್ನ ಬಡಿದೆಬ್ಬಿಸಿದೆ. ಇನ್ನಾದ್ರೂ ನ್ಯಾಯಬೆಲೆ ಅಂಗಡಿ ಮುಂದೆ ಕ್ಯೂ ನಿಲ್ಲೋದು ತಪ್ಪುತ್ತಾ? ಕಾದು ನೋಡಬೇಕು. ರಿಪಬ್ಲಿಕ್ ಕನ್ನಡ ಜನರ ಧ್ವನಿಯಾಗಿದೆ, ಬಡವರ ಧ್ವನಿಯಾಗಿದೆ. ಬಡವರ ಕೈ ಸೇರಬೇಕಾಗಿದ್ದಂತಹ ಅಕ್ಕಿಯನ್ನು ಬೇರೆಯವರ ಕೈ ಸೇರದಂತೆ ತಪ್ಪಿಸುವಂತಹ ಒಂದು ಕೆಲಸ ಅದೆಷ್ಟೋ ಬಡವರು ದಿನ ದುಡ್ತಿದ್ದಾರೆ. ಅದನ್ನು ಕೂಡ ಬೇಗೂರಿನ ಈ ಒಂದು ಪರಿಸರ ಸುತ್ತಮುತ್ತಲ ಬಹುತೇಕ ಕೂಲಿ ಕಾರ್ಮಿಕರು ಇರುವುದರಿಂದ ಅವರಿಗೆ ಸೇರಬೇಕಾದಂತಹ ಅಕ್ಕಿ ದಾಸ್ತಾನು ಆಗಿ ಇಲ್ಲೇ ಶೇಖರಣೆ ಆಗಿ ಅದು ಬೇರೆಯವರಿಗೆ. ಅನ್ನಭಾಗ್ಯ ಅಕ್ಕಿಗೆ ಕೊರೆಯುವ ಚಳಿಯಲ್ಲಿ ಬೆಂಗಳೂರಿನ ಬೇಗೂರಿನ ರೇಷನ್ ಅಂಗಡಿ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ರು. ಜನರ ಗೋಳಿನ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನ ಪ್ರಸಾರ ಮಾಡಿ ಸರ್ಕಾರವನ್ನ ಬಡಿದೆಬ್ಬಿಸಿದೆ. ಬೇಗೂರಿನ ನ್ಯಾಯಬೆಲೆ ಅಂಗಡಿಯ ಬಗ್ಗೆ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದಂತಹ ವರದಿ ಇದೀಗ ಬಿಗ್ ಇಂಪ್ಯಾಕ್ಟ್ ಕಂಡಿದೆ. ಅನ್ನಭಾಗ್ಯ ಅಕ್ಕಿಗೆ ಕೊರೆಯುವ ಚಳಿಯಲ್ಲಿ ಸರತಿ ಸಾಲು. ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಇಂಪ್ಯಾಕ್ಟ್. ಎಚ್ಚೆತ್ತ ಸರ್ಕಾರ. ಗಡಗಡ ಚಳಿಯಲ್ಲಿ ಅನ್ನಭಾಗ್ಯಕ್ಕೆ ಕಿಲೋಮೀಟರ್ ಗಟ್ಟಲೆ ಜನರು ಕ್ಯೂ ನಿಂತಿದ್ದಾರೆ. ಅಕ್ಕಿ ಸಿಕ್ಕರೆ ಸಾಕೆಂದು ಇಡೀ ರಾತ್ರಿ ಫಲಾನುಭವಿಗಳು ಕಾಯ್ತಾ ಕುಳಿತಿದ್ರು. ಕರಳು ಚುರುಕೆನ್ನುವ ದೃಶ್ಯಗಳಿಗೆ ಬೇಗೂರಿನ ನ್ಯಾಯಬೆಲೆ ಅಂಗಡಿ ಸಾಕ್ಷಿಯಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿ ಸರ್ಕಾರವನ್ನ ಬಡಿದೆಬ್ಬಿಸುವ ಕೆಲಸ ಮಾಡಿತ್ತು. 12 ಗಂಟೆ ತನಕ ಕ್ಯೂ ನಿಂತಿದ್ರು ಕೂಡ ಅವರಿಗೆ ರೇಷನ್ ಅಕ್ಕಿ ಸಿಗದೆ ವಾಪಸ್ ಹೋಗುವಂತಹ ಪರಿಸ್ಥಿತಿ ಇದ್ದು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಭಾನುವಾರದಂದು ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿತು. ಸತತವಾಗಿ ಸುದ್ದಿ ಪ್ರಸಾರ ಮಾಡಿತು. ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದ ವರದಿ ಸರ್ಕಾರದ ಮಟ್ಟದಲ್ಲೂ ಕೂಡ ಸದ್ದು ಮಾಡಿತು. ಬೇಗೂರು ನ್ಯಾಯಬೆಲೆ ಅಂಗಡಿಯಿಂದ ನಿರಂತರ ವರದಿ ಮಾಡಿದ ಪರಿಣಾಮ ಸರ್ಕಾರ ಕೊನೆಗೂ ಕಣ್ತೆರೆದಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಿಎಸ್ ರಜನೀಶ್ ಬಡವರ ನೆರವಿಗೆ ಬಂದಿದ್ದಾರೆ. ಇತ್ತ ಮಾನವ ಹಕ್ಕು ಆಯೋಗ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದೆ. ಸ್ಟೇಷನ್ಗೆ ಬಂದಾಗ ಚಿಕ್ಕ ಬೇಗೂರು ಆಗ್ಬೋದು, ಈ ಬೇಗೂರು ಆಗ್ಬೋದು, ಈ ಸೊಸೈಟಿ ಆಗ್ಬೋದು, ಕೆಳಗಡೆ ಒಂದು ಸೊಸೈಟಿ ಇದೆ ಅದಾಗಬಹುದು. ಲೈನಲ್ಲಿ ನಾವು ಬೆಳಿಗ್ಗೆ 4 ಗಂಟೆಗೆ ಬಂದು ನಿಂತ್ಕೊಂಡಿರ್ತೀವಿ. ಇವರು 6:30 ಬಂದ್ಬಿಟ್ಟು ಇವ್ರವ್ರಿಗೆ ಮಾತ್ರ ಇಲ್ಲಿ ನಿಂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಟೋಕನ್ ಕೊಡ್ತಾರೆ. ಬೇರೆಯವ್ರಿಗೆ ಹೋಗಿ 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 ಅಂತ ಕಳಿಸ್ಬಿಡ್ತಾರೆ. ನಾಳೆ ಬನ್ನಿ, ನಾಳೆದ್ ಬನ್ನಿ ಅಂತಾರೆ. ಅವ್ರು 7 ಡೇಟ್ ಬಂದಾಗ ಆಗೋಯ್ತು ರಾತ್ರಿ. ಅನ್ನಭಾಗ್ಯ ಅಕ್ಕಿಗಾಗಿ ಕೊರೆಯುವಂತ ಚಳಿಯನ್ನ ಲೆಕ್ಕಿಸದೆ ಫಲಾನುಭವಿಗಳು ಇಡೀ ರಾತ್ರಿ ಕಾದು ಕುಳಿತಿದ್ರು. ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಡಿಸಿಯಿಂದ ಹಿಡಿದು ಆಹಾರ ಇಲಾಖೆಯನ್ನ ಬಡಿದೆಬ್ಬಿಸಿದೆ. ಇನ್ನಾದ್ರೂ ನ್ಯಾಯಬೆಲೆ ಅಂಗಡಿ ಮುಂದೆ ಕ್ಯೂ ನಿಲ್ಲೋದು ತಪ್ಪುತ್ತಾ? ಕಾದು ನೋಡಬೇಕು. ರಿಪಬ್ಲಿಕ್ ಕನ್ನಡ ಜನರ ಧ್ವನಿಯಾಗಿದೆ, ಬಡವರ ಧ್ವನಿಯಾಗಿದೆ. ಬಡವರ ಕೈ ಸೇರಬೇಕಾಗಿದ್ದಂತಹ ಅಕ್ಕಿಯನ್ನು ಬೇರೆಯವರ ಕೈ ಸೇರದಂತೆ ತಪ್ಪಿಸುವಂತಹ ಒಂದು ಕೆಲಸ
ಅದೆಷ್ಟೋ ಬಡವರು ದಿನ ದುಡ್ತಿದ್ದಾರೆ. ಅದನ್ನು ಕೂಡ ಬೇಗೂರಿನ ಈ ಒಂದು ಪರಿಸರ ಸುತ್ತಮುತ್ತಲ ಬಹುತೇಕ ಕೂಲಿ ಕಾರ್ಮಿಕರು ಇರುವುದರಿಂದ ಅವರಿಗೆ ಸೇರಬೇಕಾದಂತಹ ಅಕ್ಕಿ ದಾಸ್ತಾನು ಆಗಿ ಇಲ್ಲೇ ಶೇಖರಣೆ ಆಗಿ ಅದು ಬೇರೆಯವರಿಗೆ. ಅನ್ನಭಾಗ್ಯ ಅಕ್ಕಿಗೆ ಕೊರೆಯುವ ಚಳಿಯಲ್ಲಿ ಬೆಂಗಳೂರಿನ ಬೇಗೂರಿನ ರೇಷನ್ ಅಂಗಡಿ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿತ್ತು. ಜನರ ಗೋಳಿನ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನ ಪ್ರಸಾರ ಮಾಡಿ ಸರ್ಕಾರವನ್ನ ಬಡಿದೆಬ್ಬಿಸಿದೆ. ಬೇಗೂರಿನ ನ್ಯಾಯಬೆಲೆ ಅಂಗಡಿಯ ಬಗ್ಗೆ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದಂತಹ ವರದಿ ಇದೀಗ ಬಿಗ್ ಇಂಪ್ಯಾಕ್ಟ್ ಕಂಡಿದೆ. ಅನ್ನಭಾಗ್ಯ ಅಕ್ಕಿಗೆ ಕೊರೆಯುವ ಚಳಿಯಲ್ಲಿ ಸರತಿ ಸಾಲು. ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಇಂಪ್ಯಾಕ್ಟ್. ಎಚ್ಚೆತ್ತ ಸರ್ಕಾರ. ಗಡಗಡ ಚಳಿಯಲ್ಲಿ ಅನ್ನಭಾಗ್ಯಕ್ಕೆ ಕಿಲೋಮೀಟರ್ ಗಟ್ಟಲೆ ಜನರು ಕ್ಯೂ ನಿಂತಿದ್ದಾರೆ. ಅಕ್ಕಿ ಸಿಕ್ಕರೆ ಸಾಕೆಂದು ಇಡೀ ರಾತ್ರಿ ಫಲಾನುಭವಿಗಳು ಕಾಯ್ತಾ ಕುಳಿತಿದ್ರು. ಕರಳು ಚುರುಕೆನ್ನುವ ದೃಶ್ಯಗಳಿಗೆ ಬೇಗೂರಿನ ನ್ಯಾಯಬೆಲೆ ಅಂಗಡಿ ಸಾಕ್ಷಿಯಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿ ಸರ್ಕಾರವನ್ನ ಬಡಿದೆಬ್ಬಿಸುವ ಕೆಲಸ ಮಾಡಿತ್ತು. 12 ಗಂಟೆ ತನಕ ಕ್ಯೂ ನಿಂತಿದ್ರು ಕೂಡ ಅವರಿಗೆ ರೇಷನ್ ಅಕ್ಕಿ ಸಿಗದೆ ವಾಪಸ್ ಹೋಗುವಂತಹ ಪರಿಸ್ಥಿತಿ ಇದ್ದು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಭಾನುವಾರದಂದು ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಸತತವಾಗಿ ಸುದ್ದಿ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದ ವರದಿ ಸರ್ಕಾರದ ಮಟ್ಟದಲ್ಲೂ ಕೂಡ ಸದ್ದು ಮಾಡಿತ್ತು. ಬೇಗೂರು ನ್ಯಾಯಬೆಲೆ ಅಂಗಡಿಯಿಂದ ನಿರಂತರ ವರದಿ ಮಾಡಿದ ಪರಿಣಾಮ ಸರ್ಕಾರ ಕೊನೆಗೂ ಕಣ್ತೆರೆದಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಿಎಸ್ ರಜನೀಶ್ ಬಡವರ ನೆರವಿಗೆ ಬಂದಿದ್ದಾರೆ. ಇತ್ತ ಮಾನವ ಹಕ್ಕು ಆಯೋಗ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದೆ. ಸ್ಟೇಷನ್ಗೆ ಅಂತ ಬಂದಾಗ ಚಿಕ್ಕ ಬೇಗೂರು ಆಗ್ಬೋದು, ಈ ಬೇಗೂರು ಆಗ್ಬೋದು, ಈ ಸೊಸೈಟಿ ಆಗ್ಬೋದು, ಕೆಳಗಡೆ ಒಂದು ಸೊಸೈಟಿ ಇದೆ ಅದಾಗಬಹುದು. ಲೈನಲ್ಲಿ ನಾವು ಬೆಳಿಗ್ಗೆ 4 ಗಂಟೆ ಬಂದು ನಿಂತ್ಕೊಂಡಿರ್ತೀವಿ. ಇವರು 6-6:30 ಬಂದ್ಬಿಟ್ಟು ಇವ್ರವ್ರು ಮಾತ್ರ ಇಲ್ಲಿ ನಿಂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಟೋಕನ್ ಕೊಡ್ತಾರೆ. ಬೇರೆಯವ್ರಿಗೆ ಹೋಗಿ 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 ಅಂತ ಕಳಿಸ್ಬಿಡ್ತಾರೆ. ನಾಳೆ ಬನ್ನಿ, ನಾಳೆದ್ ಬನ್ನಿ ಅಂತಾರೆ. ಅವ್ರು 7 ಡೇಟ್ ಬಂದಾಗ ಆಗೋಯ್ತು ರಾತ್ರಿ. ಅನ್ನಭಾಗ್ಯ ಅಕ್ಕಿಗಾಗಿ ಕೊರೆಯುವಂತ ಚಳಿಯನ್ನ ಲೆಕ್ಕಿಸದೆ ಫಲಾನುಭವಿಗಳು ಇಡೀ ರಾತ್ರಿ ಕಾದು ಕುಳಿತಿದ್ರು. ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಡಿಸಿಯಿಂದ ಹಿಡಿದು ಆಹಾರ ಇಲಾಖೆಯನ್ನ ಬಡಿದೆಬ್ಬಿಸಿದೆ. ಇನ್ನಾದ್ರೂ ನ್ಯಾಯಬೆಲೆ ಅಂಗಡಿ ಮುಂದೆ ಕ್ಯೂ ನಿಲ್ಲೋದು ತಪ್ಪುತ್ತಾ? ಕಾದು ನೋಡಬೇಕು. ರಿಪಬ್ಲಿಕ್ ಕನ್ನಡ ಜನರ ಧ್ವನಿಯಾಗಿದೆ, ಬಡವರ ಧ್ವನಿಯಾಗಿದೆ. ಬಡವರ ಕೈ ಸೇರಬೇಕಾಗಿದ್ದಂತಹ ಅಕ್ಕಿಯನ್ನು ಬೇರೆಯವರ ಕೈ ಸೇರದಂತೆ ತಪ್ಪಿಸುವಂತಹ ಒಂದು ಕೆಲಸ. ಅದೆಷ್ಟೋ ಬಡವರು ದಿನ ದುಡ್ತಿದ್ದಾರೆ. ಅದನ್ನು ಕೂಡ ಬೇಗೂರಿನ ಈ ಒಂದು ಪರಿಸರ ಸುತ್ತಮುತ್ತಲ ಬಹುತೇಕ ಕೂಲಿ ಕಾರ್ಮಿಕರು ಇರುವುದರಿಂದ ಅವರಿಗೆ ಸೇರಬೇಕಾದಂತಹ ಅಕ್ಕಿ ದಾಸ್ತಾನು ಆಗಿ ಇಲ್ಲೇ ಶೇಖರಣೆ ಆಗಿ ಅದು ಬೇರೆಯವರಿಗೆ. ಅನ್ನಭಾಗ್ಯ ಅಕ್ಕಿಗೆ ಕೊರೆಯುವ ಚಳಿಯಲ್ಲಿ ಬೆಂಗಳೂರಿನ ಬೇಗೂರಿನ ರೇಷನ್ ಅಂಗಡಿ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿತ್ತು. ಜನರ ಗೋಳಿನ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನ ಪ್ರಸಾರ ಮಾಡಿ ಸರ್ಕಾರವನ್ನ ಬಡಿದೆಬ್ಬಿಸಿದೆ. ಬೇಗೂರಿನ ನ್ಯಾಯಬೆಲೆ ಅಂಗಡಿಯ ಬಗ್ಗೆ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದಂತಹ ವರದಿ ಇದೀಗ ಬಿಗ್ ಇಂಪ್ಯಾಕ್ಟ್ ಕಂಡಿದೆ. ಅನ್ನಭಾಗ್ಯ ಅಕ್ಕಿಗೆ ಕೊರೆಯುವ ಚಳಿಯಲ್ಲಿ ಸರತಿ ಸಾಲು. ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಇಂಪ್ಯಾಕ್ಟ್. ಎಚ್ಚೆತ್ತ ಸರ್ಕಾರ. ಗಡಗಡ ಚಳಿಯಲ್ಲಿ ಅನ್ನಭಾಗ್ಯಕ್ಕೆ ಕಿಲೋಮೀಟರ್ ಗಟ್ಟಲೆ ಜನರು ಕ್ಯೂ ನಿಂತಿದ್ದಾರೆ. ಅಕ್ಕಿ ಸಿಕ್ಕರೆ ಸಾಕೆಂದು ಇಡೀ ರಾತ್ರಿ ಫಲಾನುಭವಿಗಳು ಕಾಯ್ತಾ ಕುಳಿತಿದ್ರು. ಕರಳು ಚುರುಕೆನ್ನುವ ದೃಶ್ಯಗಳಿಗೆ ಬೇಗೂರಿನ ನ್ಯಾಯಬೆಲೆ ಅಂಗಡಿ ಸಾಕ್ಷಿಯಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿ ಸರ್ಕಾರವನ್ನ ಬಡಿದೆಬ್ಬಿಸುವ ಕೆಲಸ ಮಾಡಿತ್ತು. 12 ಗಂಟೆ ತನಕ ಕ್ಯೂ ನಿಂತಿದ್ರು ಕೂಡ ಅವರಿಗೆ ರೇಷನ್ ಅಕ್ಕಿ ಸಿಗದೆ ವಾಪಸ್ ಹೋಗುವಂತಹ ಪರಿಸ್ಥಿತಿ ಇದ್ದು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಭಾನುವಾರದಂದು ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಸತತವಾಗಿ ಸುದ್ದಿ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದ ವರದಿ ಸರ್ಕಾರದ ಮಟ್ಟದಲ್ಲೂ ಕೂಡ ಸದ್ದು ಮಾಡಿತ್ತು. ಬೇಗೂರು ನ್ಯಾಯಬೆಲೆ ಅಂಗಡಿಯಿಂದ ನಿರಂತರ ವರದಿ ಮಾಡಿದ ಪರಿಣಾಮ ಸರ್ಕಾರ ಕೊನೆಗೂ ಕಣ್ತೆರೆದಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಿಎಸ್ ರಜನೀಶ್ ಬಡವರ ನೆರವಿಗೆ ಬಂದಿದ್ದಾರೆ. ಇತ್ತ ಮಾನವ ಹಕ್ಕು ಆಯೋಗ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದೆ. ಸ್ಟೇಷನ್ಗೆ ಅಂತ ಬಂದಾಗ ಚಿಕ್ಕ ಬೇಗೂರು ಆಗ್ಬೋದು, ಈ ಬೇಗೂರು ಆಗ್ಬೋದು, ಈ ಸೊಸೈಟಿ ಆಗ್ಬೋದು, ಕೆಳಗಡೆ ಒಂದು ಸೊಸೈಟಿ ಇದೆ ಅದಾಗಬಹುದು. ಲೈನಲ್ಲಿ ನಾವು ಬೆಳಿಗ್ಗೆ 4 ಗಂಟೆ